ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬ್ಯಾಕ್ ತೋಡ್ರಿ ಬ್ಯಾಕ್ ತೋಡ್ರಿ. ಸಂತೋಷ ಒಂದು ಮಾತು, ನಮ್ಮ ವಿಜಯ್ ತಾಲೂಕು ಅಣ್ಣವರು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮಿಂದ ಯಾರು ಏನು ಕೆಟ್ಟಿದ್ದಿಲ್ಲ, ಯಾರು ಏನು ಮಾಡಿದ್ದಾರೆ ಏನು ತೊಂದರೆ ಇಲ್ಲ. ನಿಮ್ಮ ಆಶೀರ್ವಾದ ವಾಪಸ್ ಬರ್ತಾರೆ. ಸ್ನೇಹಿತರು ಕೂಡ ಮಾತಾಡಿದ್ದಾರೆ, ಚಿಂತೆ ಮಾಡ್ಕೊಂಡ್ರೆ ನೀವೆಲ್ಲ ಒಳ್ಳೇದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಏನಂದರೆ ಭಾಳ ಭಗವಂತನಲ್ಲಿ ನೀವು ನಂಬಿಕೆ ಒಳಗಡೆ ಆಗ್ಬಿಡು ಹೊಲ್ತಾಸ್ ಮನೆ ಒಳಗೆ ಅಲ್ಲಿ ಬಾ ಇಲ್ಲಿ ಬಂದು ನಿಂಗೆ ಏನು ಹೇಳಲ್ಲ, ಯಾವತ್ತೂ ಹೇಳಿಲ್ಲ ನನಗೆ. ಓಕೆ, ಯಾವತ್ತೂ ಹೇಳಿಲ್ಲ ನನಗೆ, ಹೇಳಿಲ್ಲ, ಯಾವತ್ತು ಹೇಳಿ ನನಗೆ. ಯಾವ ಹೇಳ್ತಾನೋ ಹೇಳ ಹೇಳು. ಆಮೇಲೆ ಸರ್ ಆಯ್ತು, ಹಿಂಗೆ ಬಂದ ನಿಂದಿನ ಡೀಲ್ ನಾವೇ ಕೇಳೋದು ಕಲ್ಲಡೆ ಸರ್ ಯಾವ ಸಂತೋಷ ಒಂದು ಮಾತು, ನಿಮ್ಮ ವಿಜಯ್ ತಾಲೂಕು ಅಣ್ಣವರು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮಿಂದ ಯಾರು ಏನು ಕೆಟ್ಟಿದ್ದಿಲ್ಲ, ಯಾರು ಏನು ಮಾಡಿದ್ದಾರೆ ಏನು ತೊಂದರೆ ಇಲ್ಲ. ನಿಮ್ಮ ಆಶೀರ್ವಾದ ವಾಪಸ್ ಬರ್ತಾರೆ. ಸ್ನೇಹಿತರು ಕೂಡ ಮಾತಾಡಿದ್ದಾರೆ, ಚಿಂತೆ ಮಾಡ್ಕೊಂಡ್ರೆ ನೀವೆಲ್ಲ ಒಳ್ಳೇದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಏನಂದರೆ ಭಾಳ ಭಗವಂತನಲ್ಲಿ ನೀವು ನಂಬಿಕೆ
ಒಳಗಡೆ ಆಯ್ತು ಬಿಡು ಹೋಲ್ ತಸ್ಮನೆ ಒಳಗಡೆ ಅಲ್ಲಿ ಬಾಯಿಲಿ ಮಾತು ನಿಂಗೆ ಏನು ಹೇಳಲ್ಲ ಯಾವತ್ತೂ ಹೇಳಿಲ್ಲ ನಾನು ಓಕೆ ಯಾವತ್ತೂ ಹೇಳಿಲ್ಲ ನಿನಗೆ ಹೇಳಿಲ್ಲ ಯಾವತ್ತೂ ಹೇಳಿಲ್ಲ ನನಗೆ ಯಾವ ಹೇಳ್ತಾನೋ ಹೇಳ ಹೇಳ ಸರ್ ನಿಂದ ನಮ್ಮ ಬಳ್ಳಾರಿ ನಗರದಲ್ಲಿ ಒಂದು ಹೆಸರಾಂತ ಕುಟುಂಬ ಗುರುನಾಥ್ ಶೆಟ್ಟಿ ಅವರು ಅಂತಂದರೆ ಇಡೀ ಬಳ್ಳಾರಿ ನಗರದಲ್ಲಿ ಒಂದು ಒಳ್ಳೆ ಕುಟುಂಬ, ಒಳ್ಳೆ ವ್ಯಾಪಾರಸ್ಥರ ಕುಟುಂಬ. ಮತ್ತು ಅದರಲ್ಲಿ ವಿಶೇಷವಾಗಿ ಅವರ ದೊಡ್ಡ ಮಗ ವೇಣು ವ್ಯಾಪಾರ ವ್ಯವಹಾರಗಳು ನೋಡ್ಕೊತಾ ಇದ್ದರೆ, ಎರಡನೇ ಮಗ ಡಾಕ್ಟರ್ ಸುನೀಲ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಪೀಡಿಯಾಟ್ರಿಷಿಯನ್. ಅದು ಇವತ್ತು ದಿನ ಬೆಳಗ್ಗೆ ಅವ್ರು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಬಂದು ಅವ್ರನ್ನ ಕಿಡ್ನ್ಯಾಪ್ ಮಾಡಿರೋಂಥ ಒಂದು ಘಟನೆ ಇಡೀ ಬಳ್ಳಾರಿ ನಗರವನ್ನೇ ಬೆಚ್ಚಿ ಬೀಳಿಸಿರುವಂಥ ಒಂದು ವಿಚಾರ. ಮತ್ತು ಅವರೊಬ್ಬ ಡಾಕ್ಟ್ರು, ಯಾವೊಬ್ಬರ ತಂಟೆಗೂ ಹೋಗ್ದೇನೆ ಅವ್ರ ಪಾಟಿಗೆ ಅವರು ನೋಡ್ರಿ, ಬೆಳಿಗ್ಗೆ ನಾನು ಕ್ಯಾಮೆರಾದಲ್ಲಿ ನೋಡಿದೆ, ನಾನು ಒಬ್ಬಂಟಿಯಾಗಿ ಅವರು ವಾಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಈ ಘಟನೆ ನಿಜವಾಗ್ಲೂ ಕೂಡ ಭಾಳ ದಿಗ್ಭ್ರಾಂತಿ. ಅಂದರೆ ಇಡೀ ಬಳ್ಳಾರಿ ನಗರದಲ್ಲಿ ಜನರು ಒಂದು ಭಯಭೀತರಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರೋದು. ನಮ್ಮ ಎಸ್ ಪಿ ಅವ್ರ ಜೊತೆಯಲ್ಲೂ ಕೂಡ ನಾನು ಈಗಲೇ ಫೋನಲ್ಲಿ ಮಾತಾಡಿದೆ. ಪೊಲೀಸ್ ಇಲಾಖೆ ಕೂಡ ಬೆಳಗ್ಗೆಯಿಂದ ಅವ್ರ ಕುಟುಂಬದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರನ್ನ ರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನಂದರೆ ಕೆಲವೊಂದು ಡಿಮ್ಯಾಂಡ್ಗಳೆಲ್ಲ ಏನಿಟ್ಟಿದ್ದಾರೆ ಅದು ಏನೇ ಆಗಿರಲಿ, ಖಂಡಿತವಾಗ್ಲೂ ಕೂಡ ಭಗವಂತನ ಒಂದು ಕೃಪೆಯಿಂದ ಡಾಕ್ಟರ್ ಸುನೀಲ್ ಅವರು ಕ್ಷೇಮವಾಗಿ ಅವ್ರ ಮನೆಗೆ ಬಂದು ಸೇರಿಕೊಳ್ಬೇಕು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸೊ ಯಾಕಂದರೆ ಅವರೆಲ್ಲ ಒಳ್ಳೆಯ ಕೆಲಸಗಳು ಮಾಡ್ಕೊಂಡಿರೋ ಒಳ್ಳೆಯ ಕುಟುಂಬ ಇದು. ಹಾಗಾಗಿ ಭಗವಂತ ಅವರು ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಅಪಾಯ ಆಗದೇನೆ ಅವ್ರ ಮನೆಗೆ ಹಿಂತಿರುಗಿ ಬರ್ತಾರೆ. ನೋಡಿ, ಆ ರೀತಿ ನಾನು ಹೇಳ್ತಾ ಇದ್ದೇನೆ, ಅವರು ಇಲ್ಲೇ ಇದ್ದಾರೆ ವೇಣು. ಅವ್ರು ಯಾರ ಜೊತೆಯಲ್ಲೂ ಕೂಡ ಅವ್ರೇನು ಅವ್ರ ವ್ಯಾಪಾರ ಏನು ವ್ಯವಹಾರ ಏನು, ಅವ್ರು ಯಾರು ಹೊರಗಡೆ ಜಗತ್ತಿಗೆ ಇವತ್ತು ಈ ಘಟನೆಯಿಂದ ಅವ್ರ ಹೆಸರು ಹೊರಗಡೆ ಬರ್ತಾ ಇದೆಯಾಗಲಿ, ಇಲ್ಲದೇ ಇದ್ರೆ ಅವರು ಜಗತ್ತಿಗೆ ಎಲ್ಲಿ ಕೂಡ ಕಾಣದೇನೆ ಎಲೆಮೆರೆ ಕಾಯಿಗಳಿದ್ದಂಗೆ ಅವರು ಜೀವನ ಮಾಡುವಂಥ ಒಂದು ಕುಟುಂಬ ಅವ್ರದ್ದು. ಮತ್ತು ಅವ್ರಿಗೆ ಯಾವತ್ತೂ ಅಂಥ ಪರಿಸ್ಥಿತಿ ಇಲ್ಲ. ಇನ್ನೂ ಒಬ್ಬರಿಗೆ ಸಹಾಯ ಮಾಡೋರಾಗಲಿ, ಒಬ್ಬರ ಹತ್ರ ಕೈ ಚಾಚಿ ಸಹಾಯ ಪಡ್ಕೊಳ್ಳೋಂಥ ಕುಟುಂಬ ಇದಲ್ಲ ಸರ್. ನೋಡಿ, ಸಂಪೂರ್ಣವಾಗಿ ಹೌದು, ಶೂಟೌಟ್ ನೋಡಿ. ಇವತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ, ಆ ಕ್ಯಾಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ, ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಯಾವತ್ತೂ ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು. ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ,
ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಕೋಬೇಕು. ಎಸ್ ಪಿ ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ಅಲ್ಲ ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠರು ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ ಕಾಣಿಸ್ತದೆ. ನೋಡಿ, ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವ್ನು ನಾನು. ಸೊ ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟು ಹೇಳ್ತೇನೆ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳಲ್ಲ. ಅರ್ಥ ಆಯ್ತಾ? ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ಮಾಡೋದಕ್ಕೆ ನೋಡಿ, ನಾನೊಂದು ಮಾತು ಹೇಳಿದೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.